ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಟ್ರೆಂಡಿಂಗಲ್ಲಿರುವಂತಹ ಇನ್ಸ್ಟಾಗ್ರಾಮ್ ಸ್ಟೋರೀಸ್ಗೆ ಹಾಕುವಂತಹ ಜೂಮ್ ಇನ್ ಮತ್ತು ಜೂಮ್ ಔಟ್ ಫೋಟೋನ ಯಾವ ಥರ ಎಡಿಟ್ ಮಾಡೋದು ಅಂತ ತಿಳಿಯೋಣ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಜೊತೆಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಕ್ಲಿಕ್ ಮಾಡಿ. ನಾವು ಹಾಕುವಂಥ ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು VN ಆ್ಯಪ್ನ ಡೌನ್ಲೋಡ್ ಮಾಡಿ, ಅಂದರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಜೊತೆಗೆ ಆ್ಯಪ್ ಸ್ಟೋರಲ್ಲೇ ಸಹ ಸಿಗುತ್ತೆ. VN ಆ್ಯಪ್ನ ಡೌನ್ಲೋಡ್ ಮಾಡಿದ ಮೇಲೆ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ನೆಕ್ಸ್ಟು ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಪೇಜ್ ಓಪನ್ ಆದಮೇಲೆ ಪ್ಲಸ್ ಐಕಾನ್ ಇದೆ ಅಲ್ವಾ, ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನೀವೇ ಪ್ರಾಜೆಕ್ಟ್ ಅಂತ ಬರುತ್ತೆ. ನೀವೇ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಯಾವ ಫೋಟೋ ಜೂಮ್ ಇನ್ನು ಮತ್ತು ಜೂಮ್ ಔಟ್ ಆಗ್ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ತೀನಿ, ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟಾದಮೇಲೆ ನೆಕ್ಸ್ಟು ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಒರಿಜಿನಲ್ ಅಂತಿದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ನೀವು ಟಿಕ್ ಟಾಕ್ ಸೈಜ್ 9:16 ಇದೆ ಅಲ್ವಾ, ಅದನ್ನ ಸೆಲೆಕ್ಟ್ ಮಾಡಿ. ಫುಲ್ ಸ್ಕ್ರೀನ್ ಸೆಲೆಕ್ಟ್ ಆಗುತ್ತೆ. ಸೊ ಇವಾಗ ನೀವು ಇದು ಬಂದ್ಬಿಟ್ಟು 6 ಸೆಕೆಂಡ್ಸ್ ಇದೆ. ನಿಮಗೆ ಬೇಡ ಸ್ವಲ್ಪ ಲೆಂತಲ್ಲಿ ಬೇಕಂದ್ರೆ ಸ್ವಲ್ಪ ಲೆಂತಲ್ಲಿ ಮಾಡ್ಕೊಳ್ಳಿ. 10 ಸೆಕೆಂಡ್ವರೆಗೂ ನಾನು ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇವಾಗ ನೀವು ಇದನ್ನ ಫೋಟೋನ ಈ ಥರ ಅಂದರೆ ಜೂಮ್ ಇನ್ನು ಮತ್ತು ಜೂಮ್ ಔಟ್ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟೊಂದು ಟೂಲ್ಸ್ ಬರುತ್ತೆ. ಸೆಕೆಂಡ್ ಒನ್ ಇದೆ ನೋಡಿ, ಕೀ ಫ್ರೇಮ್ ಅಂತ, ಅದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟು ಹಂಗೆ ಸೊ ಸೆಲೆಕ್ಟ್ ಆದಮೇಲೆ ಆ ಫೋಟೋನ ಫಸ್ಟ್ ಟೈಮ್ ಎಲ್ಲಿ ಜೂಮ್ ಆಗಬೇಕನ್ನೋದನ್ನ ನೀವು ಫೋಟೋನ ಜೂಮ್ ಮಾಡಿ. ಸೊ ಈ ಥರ ಜೂಮ್ ಆದಮೇಲೆ ನೆಕ್ಸ್ಟು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಸೇಮ್ ಮತ್ತೆ ಮೂಮೆಂಟ್ ಮಾಡಿ ಜೂಮ್ ಮಾಡಿ. ನೆಕ್ಸ್ಟು ಸೇಮು ಕೀ ಫ್ರೇಮು, ನೆಕ್ಸ್ಟ್ ಜೂಮ್ ಮಾಡಿ. ಸೊ ಅದಾದಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ ಕೀ ಫ್ರೇಮ್ ಹಾಕ್ಬಿಟ್ಟು ಜೂಮ್ ಇನ್ ಮಾಡಿ, ಮತ್ತೆ ಫೋಟೋನ ಫುಲ್ ಜೂಮ್ ಇನ್ ಮಾಡಿ. ನೆಕ್ಸ್ಟು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಜೂಮ್ ಇನ್ನು ಜೂಮ್ ಔಟ್ ಮಾಡಿ. ನೆಕ್ಸ್ಟು ಮತ್ತೆ ಸೇಮು ಸ್ವಲ್ಪ ಗ್ಯಾಪ್ ಬಿಡಿ. ಇಲ್ಲಿಗೆ ಮೂಮೆಂಟ್ ಆಗಿ ಜೂಮ್ ಇನ್ ಆಗುತ್ತೆ. ನೆಕ್ಸ್ಟು ಇಲ್ಲಿಗೆ ಮೂಮೆಂಟ್ ಆಗಿ ಜೂಮ್ ಆಗುತ್ತೆ. ನೆಕ್ಸ್ಟು ಇಲ್ಲಿಗೆ ಮೂಮೆಂಟ್ ಆಗಿ ಜೂಮ್ ಆಗುತ್ತೆ. ಸೊ ಇಷ್ಟ ಆಯಿತು. ನಾನು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ಕೊತೀನಿ. ಇದಾಯಿತಾ? ನೆಕ್ಸ್ಟ್ ಇವಾಗ ಇಷ್ಟ ಆದಮೇಲೆ ನೋಡ್ತಾ ಇರ್ಬೋದು, ಇವಾಗ ಜೂಮ್ ಇನ್ನು ಜೂಮ್ ಔಟ್ ಆಗ್ತಾಯಿದೆ. ನಿಮಗೆ ಈ ಥರ ಜೂಮ್ ಇನ್ ಜೂಮ್ ಔಟ್ ಆಗ್ತಾಯಿದೆ. ನಮ್ಗೆ ಈ ಥರ ಬೇಡ, ಸ್ವಲ್ಪ ಚೇಂಜಸಲ್ಲಿ ಬೇಕಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಅದಾದಮೇಲೆ ಸ್ವಲ್ಪ ಮೂಮೆಂಟ್ ಮಾಡಿಬಿಟ್ಟು ಥರ್ಡ್ ಒನ್ ಆಪ್ಷನ್ ಇದೆ ಅಲ್ವಾ, ಕರ್ವ್, ಇಲ್ಲಿ ಬಂದ್ಬಿಟ್ಟು ಲಾಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಶೇಕ್ ಆಗುತ್ತೆ ಫೋಟೋ ಜೂಮ್ ಇನ್ನು ಜೂಮ್ ಔಟ್ ಆದಮೇಲೆ. ಸೊ ಅದು ಯಾವ ಥರ ಅಂತ ನಾನು ಈ ವಿಡಿಯೋನ ಫುಲ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಸೇಮ್ ಎಲ್ಲ ಕೀಗೂ ಅದನ್ನೇ ಸೆಟ್ ಮಾಡಿ, ಲಾಸ್ಟ್ ಒನ್ ಆಪ್ಷನ್ನು. ಅದಾದಮೇಲೆ ನೆಕ್ಸ್ಟು ಸೊ ಎಲ್ಲ ಸೆಲೆಕ್ಟ್ ಆಗಿತ್ತು. ಬನ್ನಿ ಈಗ ವಿಡಿಯೋನ ಪ್ಲೇ ಮಾಡೋಣ, ಯಾವ ಥರ ಕಾಣಿಸುತ್ತೆ ಅಂತ. ನೋಡ್ತಾ ಇರ್ಬೋದು. ಸೊ ಈ ಥರ ನಿಮಗೆ ವಿಡಿಯೋ ಎಡಿಟ್ ಆಗುತ್ತೆ. ಜೊತೆಗೆ ಇದಕ್ಕೂ ನೀವೇನಾದರೂ ಇಮೇಜ್ನ ಅಂದರೆ ಮ್ಯೂಸಿಕ್ ಹಾಕ್ಕೋಬೇಕಂದ್ರೆ ನೀವು ಡೈರೆಕ್ಟಾಗಿ ಇಲ್ಲೇ ಮ್ಯೂಸಿಕ್ನ ಹಾಕ್ಬೋದು. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ಎಕ್ಸ್ಪೋರ್ಟ್ ಅಂತ ಕೊಡಿ, ವಿಡಿಯೋ ಸೇವ್ ಆಗುತ್ತೆ.